ಅದು ಸ್ವಾತಂತ್ರ್ಯದ ಆದಿಕಾಲ. ಆಂಗ್ಲರ ಆಡಳಿತದ ಪರಿಣಾಮ ಶ್ರೀಮಂತ ವರ್ಗದವರಿಗೆ, ಆಡಳಿತ ಮನೆತನದವರಿಗೆ ಮಾತ್ರವೇ ಶಿಕ್ಷಣವು ಸೀಮಿತವಾಗಿತ್ತು. ಅದರ ಪ್ರಭಾವವು ಸ್ವಾತಂತ್ರ್ಯದ ನಂತರವೂ ಇದ್ದ ಕಾರಣ ಬಡ ಕುಟುಂಬದವರಿಗೆ, ದೀನ ದಲಿತರಿಗೆ, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಶಿಕ್ಷಣವು ಕೈಗೆಟುಕದ ಕನಸುಗಳಾಗಿತ್ತು. ಆ ಸಂದರ್ಭದಲ್ಲಿ ಬಡ ಜನರ ಆಶಾಕಿರಣವಾಗಿ ಉದಿಸಿ ಬಂದು ಗುಲ್ಬರ್ಗಾ ಜಿಲ್ಲೆಯಲ್ಲಿ 1957ರಿಂದ 2000ರ ದಶಕದವರೆಗೂ ಹಲವಾರು ಸಮುದಾಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶೈಕ್ಷಣಿಕ ಕ್ರಾಂತಿಯನ್ನೇ ಸೃಷ್ಟಿಸಿದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರೂ ಆದ ಸೈಯದ್ ಶಾ ಮೊಹಮ್ಮದ್ ಹುಸೇನಿರವರ ಕುರಿತ ಹೃಸ್ವ ತುಣುಕನ್ನ ನಾವಿಂದು ನಿಮ್ಮ ಮುಂದಿಡ್ತೇವೆ. ಸೈಯದ್ ಶಾ ಮೊಹಮ್ಮದ್ ಹುಸೇನಿ ಇವರು 1922 ಡಿಸೆಂಬರ್ 29ರಂದು ಜನಿಸಿದ್ರು. ಸೂಫಿ ಕುಟುಂಬ ಮತ್ತು ರಾಜ ಮನೆತನದವರಾಗಿದ್ದರಿಂದ ಸೈಯದ್ ಶಾ ಮೊಹಮ್ಮದ್ ಹುಸೇನಿರವರಿಗೆ ಸಣ್ಣ ವಯಸ್ಸಿನಲ್ಲೇ ಗುಲ್ಬರ್ಗಾದ ಖ್ವಾಜಾ ಬಂದೆ ನವಾಜ್ ದರ್ಗದ ಆಡಳಿತಗಾರರಾಗಿ ನೇಮಕಗೊಂಡರು. ತಾನು ಬಾಲ್ಯದಿಂದ ಕಂಡು ಬೆಳೆದ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಸಮಾಜದ ಶಿಕ್ಷಣದ ಅಸಮಾನತೆ, ಅಸ್ಪೃಶ್ಯತೆಯನ್ನೆಲ್ಲ ಕಂಡು ಬೇಸತ್ತು ಹೋಗಿದ್ರಿಂದ ತನ್ನಿಂದಾಗುವಷ್ಟು ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕೆಂದು ಮೊಹಮ್ಮದ್ ಹುಸೇನಿ ಪಣ ತೊಟ್ಟು ನಿಂತರು. ಅದಕ್ಕಾಗಿ ಅವರ ಮೊದಲ ಹೆಜ್ಜೆ ಶಿಕ್ಷಣದಿಂದ ವಂಚಿತರಾಗಿದ್ದ ಬಾಲಕಿಯರ ಶೈಕ್ಷಣಿಕ ಸುಧಾರಣೆಯೇ ಆಗಿತ್ತು. ಹಾಗೆ 1957 ದಿಲ್ಲಿ ಸೈಯದ್ ಶಾ ಮೊಹಮ್ಮದ್ ಹುಸೇನಿರವರು ಬಾಲಕಿಯರ ಮೊದಲ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಅಂದಿನವರೆಗೂ ಶಾಲೆಯ ಹೊಸ್ತಿಲನ್ನ ಹತ್ತಿರದ ಬಾಲಕಿಯರಿಗೆ ದೀನ ದಲಿತ, ಬಡವ ಶ್ರೀಮಂತರೆಂಬ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಶಿಕ್ಷಣದ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರು. ಮುಂದೆ ಸಮುದಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಹಲವಾರು ಹುಡುಗರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಎಂದು ಮನದಟ್ಟು ಮಾಡಿದ ಹುಸೇನಿಯವರು ಎಲ್ಲರಿಗೂ ಸಾರ್ವಜನಿಕವಾಗಿ ಪ್ರಾಥಮಿಕ ಶಾಲೆಯಿಂದ ಪದವಿ ಕಾಲೇಜುಗಳವರೆಗಿನ ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು. ಸೈಯದ್ ಶಾ ಮೊಹಮ್ಮದ್ ಹುಸೇನಿರವರ ಶೈಕ್ಷಣಿಕ ಕ್ರಾಂತಿಯ ಕತೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಖ್ವಾಜಾ ಬಂದೆ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕಾಲೇಜ್ ಆಫ್ ಇಂಜಿನಿಯರಿಂಗ್, ಹೀಗೆ ಹಲವಾರು ಉನ್ನತ ಮಟ್ಟದ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು. 1957ರಿಂದ ಹಿಡಿದು 2000ರ ದಶಕದವರೆಗೆ ಶಿಕ್ಷಣವೆಂದರೆ ಕೇವಲ ಶ್ರೀಮಂತ ವರ್ಗದವರಿಗೆ ಮಾತ್ರ, ನಮಗೆ ಅದು ಕನಸಿನ ಮಾತು ಎಂಬ ಅವ್ಯವಸ್ಥೆಯಲ್ಲಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳು ಹುಸೇನಿಯವರ ಸಂಸ್ಥೆಗಳಲ್ಲಿ ಕಲಿತು ವಿದ್ಯಾವಂತರಾಗಿ ತಮ್ಮ ಕನಸುಗಳನ್ನು ನನಸಾಗಿಸಿದ್ದಾರೆ. ತಮ್ಮ ಜೀವನದ ಸಿಂಹಪಾಲನ್ನ ಸಮಾಜದ ಶಿಕ್ಷಣದ ಏಳಿಗೆಗಾಗಿ ಮುಡಿಪಾಗಿಟ್ಟು ಶಿಕ್ಷಣದ ಕ್ರಾಂತಿಯನ್ನೇ ಸೃಷ್ಟಿಸಿ ಗುಲ್ಬರ್ಗಾ ಜಿಲ್ಲೆಯನ್ನ ಶಿಕ್ಷಣದಲ್ಲಿ ಅಭಿವೃದ್ಧಿ ಹೊಂದಿದ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದವರಲ್ಲಿ ಒಬ್ಬರಾಗಿದ್ದಾರೆ ಸೈಯದ್ ಶಾ ಮೊಹಮ್ಮದ್ ಹುಸೇನಿ. ಜನರು ಇವರನ್ನ ಗೌರವ ಮತ್ತು ಪ್ರೀತಿಯಿಂದ ಸರ್ಕಾರ್ ಎಂದು ಕರೆಯುತ್ತಿದ್ರು. ಇವರು 1990ರಿಂದ 96ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಸೈಯದ್ ಶಾ ಮೊಹಮ್ಮದ್ ಹುಸೇನಿ ಅವರ ಶೈಕ್ಷಣಿಕ ಸುಧಾರಣೆಯನ್ನು ಗುರುತಿಸಿ 2004ರಲ್ಲಿ ಭಾರತ ಸರ್ಕಾರವು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. 2007 ಮಾರ್ಚ್ 30ರಂದು ತಮ್ಮ 85ನೇ ವಯಸ್ಸಿನಲ್ಲಿ ಸೈಯದ್ ಶಾ ಮೊಹಮ್ಮದ್ ಹುಸೇನಿ ಅವರು ನಿಧನರಾದರು. ಸಮಾಜ ಸುಧಾರಕ, ಶಿಕ್ಷಣದ ಕ್ರಾಂತಿಕಾರ ದಿವಂಗತ ಸೈಯದ್ ಶಾ ಮೊಹಮ್ಮದ್ ಹುಸೇನಿಯವರನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಹೃದಯಾಂತರಾಳದಿಂದ ಸ್ಮರಿಸುತ್ತದೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.